ಸುಂದರವಾದ ಹಳ್ಳಿ. ಹಳ್ಳಿ ಒಳಗೆ ಒಂದು ಚಿಕ್ಕ ಹುಡುಗ ಇದ್ದ. ಅವನ ಹೆಸರು ಗಿರಿ. ಗಿರಿ ಸ್ವಲ್ಪ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಅವನು ಪ್ರತಿದಿನ ಸಂಜೆ 6 ಗಂಟೆಗೆ ಹಳ್ಳಿಯ ಕೆರೆಯ ಬಳಿ ಹೋಗಿ ನೀರಿನಲ್ಲಿ ಮಾತನಾಡುತ್ತಿದ್ದ. ಇವತ್ತು ನೀನು ತುಂಬಾ ಶಬ್ದ ಮಾಡ್ತಾ ಇದೆಯಲ್ಲ. ಅಷ್ಟರಲ್ಲಿ ಹಾದು ಹೋಗುತ್ತಿದ್ದ ಒಬ್ಬ ಅಜ್ಜ ನಿಂತ. ಅಜ್ಜ ಕೇಳಿದ, ಏ ಹುಡ್ಗ, ಯಾರ ಜೊತೆ ಮಾತಾಡ್ತಾ ಇದೀಯಾ? ಕೆರೆ ಜೊತೆ ಅಜ್ಜ. ಅಯ್ಯೋ, ನೀರ್ ಮಾತಾಡುತ್ತಾ? ನಿನ್ ತಲೆ ಸ್ವಲ್ಪ ಲೂಸ್ ಆಗಿದೆ ಅನ್ಸುತ್ತೆ. ನೀರು ಮಾತಾಡಲ್ಲ ಅಜ್ಜ, ಆದ್ರೆ ಶಬ್ದ ಮಾಡುತ್ತೆ. ಅಜ್ಜ ತಲೆ ಕಿಚ್ಚಿಕೊಂಡು ಹೋಗಿಬಿಟ್ಟ. ಮನೆಗೆ ಬಂದ ಗಿರಿ ಅಮ್ಮನಿಗೆ ಹೇಳಿದ, ಅಮ್ಮ, ಇವತ್ತು ಮಳೆ ಬರ್ತಿದೆ. ನಿನಗೆ ಹೇಗೆ ಗೊತ್ತು? ಕೆರೆ ಹೇಳಿತ್ತು. ಹಾಗಾದ್ರೆ ಬಟ್ಟೆ ಒಳಗಡೆ ತಂದು ಇಡ್ತೀನಿ. ಆ ರಾತ್ರಿ ಭಾರಿ ಮಳೆ, ಗುಡುಗು ಮಿಂಚು. ಬೆಳಿಗ್ಗೆ ಊರಿನವರು ಗುಂಪಾಗಿ ಮಾತಾಡ್ತಾ ಇದ್ದರು. ನಿನ್ನೆ ಆ ಹುಡುಗ ಹೇಳ್ದ ಮಾತು ನಿಜ ಆಯಿತು. ಹೌದು, ನಿಜ ನಿಜ. ಇನ್ನೊಂದು ದಿನ ಸಂಜೆ ಗಿರಿ ಮತ್ತೆ ಕೆರೆಯ ಬಳಿಗೆ ಹೋದ. ಇಲ್ಲ, ಇವತ್ ನೀನು ಬೇರೆ ತರ ಶಬ್ದ ಮಾಡ್ತಾ ಇದೀಯ. ಆಗ ಅವನ ಅಪ್ಪ ಅಲ್ಲಿಗೆ ಬಂದ. ಏನಾಯ್ತು ಗಿರಿ? ಅಪ್ಪ, ಕೆರೆ ಅಪಾಯ ಅಂತ ಹೇಳ್ತಿದೆ. ಅಪಾಯ ಅಂದ್ರೆ ನೀರು ತುಂಬಾ ವೇಗವಾಗಿ ಏರ್ತಾ ಇದೆ, ಮಣ್ಣು ಜಾರ್ತಾ ಇದೆ. ಇದು ಒಳ್ಳೆ ಲಕ್ಷಣ ಅಲ್ಲ. ನಾವು ಊರವ ಹೇಳೋಣ. ಊರಿನ ಚೌಕಾಕಾರದಲ್ಲಿ ಜನರು ಸೇರಿದರು. ನನ್ ಮಗ ಹೇಳ್ತಾ ಇದ್ದಾನೆ, ಇವತ್ತು ಕೆರೆ ಒಡೆದು ನೀರು ಊರಿಗೆ ಬರುತ್ತೆ ಅಂತೆ. ಇವನ್ ಹೇಳ್ತಿರೋದು ಸುಳ್ಳಲ್ಲ. ಎಲ್ಲರೂ ಮೇಲಿನ ಎತ್ತರದ ಜಾಗಕ್ಕೆ ಹೋಗೋಣ. ಏನೋ ಈ ಚಿಕ್ಕ ಹುಡುಗ ಹೇಳುವ ಮಾತನ್ನು ಕೇಳ್ಬೇಕು. ನಿನ್ನೆ ನನ್ ಮಗ ಹೇಳಿದ ಹಾಗೆ ಜೋರ್ ಮಳೆ ಬಂತಲ್ವಾ? ಗಿರಿ ಮುಂದೆ ಬಂದು ಹೇಳಿದ, ನಾನು ಭಯ ಹುಟ್ಟಿಸೋಕೆ ಹೇಳ್ತಿಲ್ಲ. ನನ್ನ ಕಿವಿಗೆ ಕೇಳಿಸುವುದು ನಿಮಗೂ ಕೇಳಿಸಬಹುದು. ನೀವು ಕೇಳೋಕೆ ನಿಲ್ಲಬೇಕು ಅಷ್ಟೇ. ಮಧ್ಯರಾತ್ರಿ ಧಡಾಂ, ಕೆರೆಯ ಅಡ್ಡ ಒಡೆದು ನೀರು ಊರೊಳಗೆ ನುಗ್ಗಿತು. ಮೇಲಿನ ಜಾಗದಲ್ಲಿದ್ದ ಜನರು ಕೂಗಿದರು, ಅಯ್ಯೋ, ಕೆರೆ ಒಡೆದಿದೆ. ಬೆಳಗ್ಗೆ ಬೆಳಕು ಬಂದಾಗ ಊರಿನವರು ಗಿರಿಯ ಬಳಿಗೆ ಬಂದರು. ಕ್ಷಮಿಸು ಕಣುವ, ನಾವು ನಿನ್ನನ್ನ ಪಿಸುಗುಡ ಅಂತ ಅಂದ್ಕೊಂಡ್ವಿ. ನಾನು ವಿಶೇಷ ಅಲ್ಲ ಅಜ್ಜ, ನಾನ್ ಕೇಳಿದೆ ಅಷ್ಟೇ. ಅಮ್ಮ ಕಣ್ಣೀರು ಆಗ್ತಾ ಮಗನ ತಲೆ ತಟ್ಟಿದಳು. ನೀನು ಒಳ್ಳೆ ಕಿವಿಯ ಮನುಷ್ಯ ಕಂದ ಎಂದು ಹೇಳಿದಳು. ಆ ದಿನದಿಂದ ಸಂಜೆ 6 ಗಂಟೆಗೆ ಗಿರಿ ಒಬ್ಬನೇ ಅಲ್ಲ, ಹಳ್ಳಿ ಜನರೆಲ್ಲರೂ ಕೆರೆಯ ಬಳಿ ಕುಳಿತು ಶಬ್ದ ಕೇಳೋಕೆ ಕಲಿತರು.